ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಇತ್ತೀಚೆಗಷ್ಟೇ ಬಿಡುಗಡೆಯಾದ 7 ಮನೆ ಚಿತ್ರ ಅಂದರೆ ತರುಣ್ ಸುಧೀರ್ ಅವರ ನಿರ್ಮಾಪಕರಾಗಿದ್ದಾರೆ ಮತ್ತು ಪುನೀತ್ ರಂಗಸ್ವಾಮಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಒಂದು ಅತ್ಯುತ್ತಮ ಚಿತ್ರ ಅಂತ ಹೇಳ್ಬೋದು. ಕರ್ನಾಟಕ ತಮಿಳುನಾಡಿಗೆ ತಲೆನೋವಾಗಿದ್ದ ವೀರಪ್ಪನ್ ಪ್ರಕರಣ ಈ ಸಿನಿಮಾದ ಮುಖ್ಯ ಜೀವಾಳ ಅಂತ ಹೇಳ್ಬೋದು. ಅದರ ಜೊತೆಗೆ ಒಂದು ಲವ್ ಸ್ಟೋರಿಯನ್ನು ಕೂಡ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಳೆದಿದ್ದಾರೆ ಕಥೆಯನ್ನು. ಮತ್ತು ಈ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಕರ್ನಾಟಕ ತಮಿಳುನಾಡು ನಡುವೆ ನಡೆಯುವ ಒಂದು ಆಪರೇಷನ್ ಕುಕುಲ್ ಬಗ್ಗೆ ಮತ್ತು ಒಂದು ಲವ್ ಸ್ಟೋರಿ ಬಗ್ಗೆ ಮತ್ತು ಇದರ ಜೊತೆಗೆ ಮಲೆ ಮಹದೇಶ್ವರ ಬೆಟ್ಟದ ಸುತ್ತ ನಡೆದಿರುವ ಘಟನೆಗಳ ಬಗ್ಗೆ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಮತ್ತು ಈ ಸಿನಿಮಾದಲ್ಲಿ ಒಂದೊಂದು ದೃಶ್ಯವೂ ಕೂಡ ಟ್ವಿಸ್ಟು, ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ, ಟ್ವಿಸ್ಟ್ ಕೂಡ ಇದೆ. ಸಿನಿಮಾದಲ್ಲಿ ಒಳ್ಳೆಯ ಹಾಡುಗಳು ಕೂಡ ಇದೆ. ಕಾಮಿಡಿ ಇಲ್ಲಾಂದರೂ ಒಂದು ಸೀರಿಯಸ್ ಕಥೆಯುಳ್ಳ ಒಂದು ಚಿತ್ರ ಅಂತ ಹೇಳ್ಬೋದು. ಮತ್ತು 7 ಮನೆ ಅಂದರೆ ಮುಖ್ಯವಾಗಿ 77 ಬೆಟ್ಟಗಳ ಒಡೆಯಲಿಂದ ಕೂಡಿರುವಂತಹ ಮಹದೇಶ್ವರನ ಬೆಟ್ಟ ಸುತ್ತಮುತ್ತ ನಡೆದಿರುವ ಘಟನೆಗಳ ಒಂದು ಕಥೆಯ ನಿರೂಪಣೆ 7 ಮನೆ. ನಾನು ನೋಡ್ಕೊಂಬಂದೆ 7 ಮನೆ ಚಿತ್ರ ತುಂಬ ಚೆನ್ನಾಗಿದೆ. ಹಾಗಾಗಿ ಫ್ರೆಂಡ್ಸ್, ಯಾರು ಇನ್ನೂ ಈ ಚಿತ್ರವನ್ನು ನೋಡಿದ್ವೋ ದಯವಿಟ್ಟು ಈ ಚಿತ್ರವನ್ನು ನೋಡಿ ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ. ನನಗಂತೂ ಈ ಚಿತ್ರ ತುಂಬ ಇಷ್ಟ ಆಯಿತು. ಅಂದರೆ ಮಹದೇಶ್ವರನ ಬಗ್ಗೆ ಒಂದು ಹಾಡು ಬರುತ್ತೆ, ಆ ಹಾಡು ತುಂಬ ಚೆನ್ನಾಗಿ ಹಾಡಿದ್ದಾರೆ ಒಬ್ಬರು ಸಿಂಗರು. ಮತ್ತು ಆ ಹಾಡಿನಲ್ಲಿ ಮಹದೇಶ್ವರ ಯಾವತ್ತೂ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಜಯ ಮತ್ತು ನನ್ನ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಅನ್ಯಾಯ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಈ ಹಾಡಲ್ಲಿ ನಾವು ನೋಡ್ಬೋದು. ಹಾಗಾಗಿ ಈ 7 ಮನೆ ಚಿತ್ರ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಆಗಲಿ, ಎಫೆಕ್ಟ್ಸ್ ಆಗಲಿ ಮತ್ತು ಕಥೆಯನ್ನು ಒಂದು ಶೈಲಿ ಅಥವಾ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಅದರ ಮಧ್ಯೆ ಹೀರೋಯಿನ್ಗಳ ಮಧ್ಯೆ ನಡೆಯುವ ಒಂದು ಲವ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ಹೀರೋ ಅವರ ಆ್ಯಕ್ಟಿಂಗು ಮತ್ತು ಹೀರೋಯಿನ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಫ್ರೆಂಡ್ಸ್, ಇನ್ನೂ ಯಾರು 7 ಮನೆ ಫಿಲಮ್ ನೋಡಿದ ದಯವಿಟ್ಟು ನೋಡಿ. ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ಸಪೋರ್ಟ್ ಮಾಡಿ, ನೋಡಿ, ಬೆಳೆಸಿ. ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಟೈಮ್ ಬಂತು ಅಂತ ನಾನು ಅವತ್ತೇ ಹೇಳಿದ್ದೆ. ಸೂಫ್ರಮ್ಸೋ, ಯಕ್ಕ, ಆನಂತರ ಈಗ 7 ಮನೆ ಕೂಡ ಸೇರ್ಕೊಳ್ತಾ ಇದೆ. ಮುಂದೆ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಕೂಡ ಬಂದು ಕನ್ನಡಕ್ಕೆ ಒಳ್ಳೆಯ ಹೆಸರುಗಳನ್ನು ತರಲಿ ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಫ್ರೆಂಡ್ಸ್, ಯಾರು ಇನ್ನೂ 7 ಮನೆ ಸಿನಿಮಾ ನೋಡಿದ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಕನ್ನಡ ಚಿತ್ರಗಳನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.